ಇವತ್ತು ತೃತೀಯ ವರ್ಷದ ಒನಲು ಬೆಳಕಿನ ಲವ ಕುಶ ಜೋಡುಕೆರೆ ನರಿಂಗಾನ ಗ್ರಾಮದಲ್ಲಿ ಕಂಬಳೋತ್ಸವ ಏರ್ಪಾಡು ಮಾಡಿದ್ದಾರೆ. ಈ ಕಂಬಳೋತ್ಸವವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ 2025ನೇ ವರ್ಷ ಪ್ರಾರಂಭ ಆಗಿದೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕಂಬಳೋತ್ಸವಕ್ಕೆ ಬರಲೇಬೇಕು ಅಂತೇಳಿ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಮಾನ್ಯ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಆದಂತ UT ಖಾದರ್ ಅವರು ನನಗೆ ಮನವಿಯನ್ನ ಮಾಡಿದರು. ನಾನು ಕಾರ್ಯಕ್ರಮದ ಒತ್ತಡದಿಂದ ಬರ್ಲಿಕ್ಕಾಗಲ್ಲ ಅಂತಂದ್ರೂ ಕೂಡ ಬಿಡದೇನೆ ಇವತ್ತು ಈ ಕಂಬಳ ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು UT ಖಾದರ್ ಅವರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರ ಒತ್ತಡಕ್ಕೆ ಮಣಿದು ನಾನು ಇವತ್ತು ಈ ಕಂಬಳೋತ್ಸವದಲ್ಲಿ ಭಾಗಿಯಾಗಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ಬಹಳ ಪುರಾತನವಾದಂತ ಒಂದು ಗ್ರಾಮೀಣ ಕ್ರೀಡೆ. ಈ ಕ್ರೀಡೆ ಬಹಳ ಜನಪ್ರಿಯ ಆಗಿರ್ತಕ್ಕಂಥ ಒಂದು ಕ್ರೀಡೆ. ಈ ಭಾಗದಲ್ಲಿ ಬಹಳ ಜನರು ಇಲ್ಲಿ ನೆರೆದಿರ್ತಕ್ಕಂಥ ಜನರನ್ನ ನೋಡಿದಾಗ ಗೊತ್ತಾಗತ್ತೆ ಬಹಳ ಜನಪ್ರಿಯವಾದಂತ ಕ್ರೀಡೆ ಇದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನವರು ಈ ಕ್ರೀಡೆಯನ್ನ ನಿಷೇಧ ಮಾಡಿದರು. ಆಮೇಲೆ ನಮ್ಮ ಸರ್ಕಾರ ಆ ನಿಷೇಧವನ್ನ ತೆರವುಗೊಳಿಸಿ ಇವತ್ತು ಕ್ರೀಡೆ ಮತ್ತೊಮ್ಮೆ ಈ ಕಂಬಳ ಕ್ರೀಡೆ ನಡೀಲಿಕ್ಕೆ ಶ್ರಮಿಸಿದವರು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಂಬಳ ಒಂದು ಜನಪ್ರಿಯ ಗ್ರಾಮೀಣ ಕ್ರೀಡೆ. ರೈತರು ಅವರಿಗೆ ಮತ್ತೆ ಪ್ರಾಣಿಗಳಿಗೂ ಕೂಡ ಎತ್ತುಗಳಿರ್ಬೋದು, ಕೋಣಗಳಿರ್ಬೋದು, ದನಕರುಗಳಿರ್ಬೋದು, ಕುರಿಗಳು, ಮೇಕೆಗಳಿರ್ಬೋದು, ಇವೆಲ್ಲರ ಜೊತೆಲೂ ಕೂಡ ಅವಿನಾಭಾವ ಸಂಬಂಧ ಇದೆ. ಈ ಸಂಬಂಧದ ಫಲವಾಗಿ ಇವತ್ತು ಈ ಕಂಬಳ ನಡೀತಾ ಇದೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಈ ಕೋಣಗಳು ಸಾಕೋದಿದೆಯಲ್ಲ, ಬಹುಶಃ ಅವ್ರ ಮಗನ್ನೂ ಕೂಡ ಅಷ್ಟೊಂದು ಲಕ್ಷ್ಯದಿಂದ ಸಾಕ್ತಕ್ಕಂಥದ್ದನ್ನ ನಾ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಮುತುವರ್ಜಿ ವಹಿಸಿ ಈ ಕೋಣಗಳನ್ನ ಸಾಕ್ತಕ್ಕಂಥದ್ದು. ಅದರಿಂದ ಕೋಣದ ಮಾಲೀಕರು ಮತ್ತು ಈ ಕ್ರೀಡೆ ಬಹಳ ಈ ಭಾಗದಲ್ಲಿ, ವಿಶೇಷವಾಗಿ ಈ ಭಾಗದಲ್ಲಿ ಇದನ್ನ ಬೆಳೆಸಬೇಕು. ಯಾಕಂದ್ರೆ ಇದು ಒಂದು ಸಾಂಪ್ರದಾಯಿಕವಾದಂತ ಕಲೆ, ಕ್ರೀಡೆ. ಈ ಕ್ರೀಡೆಯನ್ನ ಬಹಳ ವರ್ಷಗಳಿಂದ ತುಳುನಾಡಿನ ಜನ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಎಷ್ಟೇ ವಿದ್ಯಾವಂತರಾದರೂ ಕೂಡ ಈ ಕಂಬಳ ಕ್ರೀಡೆನಲ್ಲಿ ಭಾಗವಹಿಸ್ತಕ್ಕಂಥ, ಅದನ್ನು ಪ್ರೋತ್ಸಾಹಿಸ್ತಕ್ಕಂಥ, ಅದರಲ್ಲಿ ತಮ್ಮನ್ನ ಅರ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾನು ನಮ್ಮ ಸರ್ಕಾರ ಇದ್ದಾಗ ಇದನ್ನ ಉಳಿಸಬೇಕು, ಬೆಳೆಸಬೇಕು, ಇದು ಒಂದು ಸಾಂಪ್ರದಾಯಿಕವಾದಂತ ಕ್ರೀಡೆ ಅಂತಕ್ಕಂಥ ಕಾರಣದಿಂದ ಇದನ್ನು ಉಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಬೆಂಗಳೂರಿನಲ್ಲಿ ಅಶೋಕ್ ರಾಯ್ ನೇತೃತ್ವದಲ್ಲಿ ಒಂದು ಕಂಬಳದ ಕ್ರೀಡೆ ನಡೆಯಿತು. ಬೆಂಗಳೂರು ನಗರದಲ್ಲಿ ಅಲ್ಲಿ ಅಶೋಕ್ ರಾಯ್ ಮತ್ತು ಅವರ ಸ್ನೇಹಿತರೆಲ್ಲ ಸೇರ್ಕೊಂಡು
ಬೆಂಗಳೂರಿನಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯವರು, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯವರು, ಅವರೆಲ್ಲರೂ ಸೇರಿ ಕಂಬಳವನ್ನು ಏರ್ಪಾಡು ಮಾಡಿದ್ದರು. ಬಹುಶಃ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನಮ್ಮ ಸರ್ಕಾರದಿಂದ 1.5 ಕೋಟಿ ರೂಪಾಯಿಗಳನ್ನ ಆ ಕಂಬಳ ಏರ್ಪಾಡು ಮಾಡಲಿಕ್ಕೆ ಕೊಟ್ಟಿದ್ದೆ. ಈಗಲೂ ಕೂಡ ಸುಮಾರು 24 ಕಂಬಳಗಳ ನಡೆಸಲಿಕ್ಕೆ, 24 ಕಂಬಳಗಳನ್ನು ನಡೆಸಲಿಕ್ಕೆ ಪ್ರತಿ ಕಂಬಳಕ್ಕೆ 5 ಲಕ್ಷ ರೂಪಾಯಿಗಳನ್ನ ನಮ್ಮ ಸರ್ಕಾರ ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅದರಿಂದ ಈ ಕ್ರೀಡೆ ಇದೆಯಲ್ಲ, ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಇನ್ನೂ ಹೆಚ್ಚು ಮುತುವರ್ಜಿಯಿಂದ ಇದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಖಾದರ್ ಅವರು ಬಹುಶಃ ಈ ಕಲೆ ಇದೆಯಲ್ಲ, ಇದಕ್ಕೆ ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಭಾಷೆಯವರು, ಎಲ್ಲ ಸಂಸ್ಕೃತಿಯವರು ಕೂಡ ಈ ಕಂಬಳ ಕ್ರೀಡೆಯನ್ನ ನಡೆಸ್ತಕ್ಕಂಥದ್ದು, ಪಾಲ್ಗೊಳ್ತಕ್ಕಂಥದ್ದನ್ನ ಮಾಡ್ತಾರೆ. ಅದಕ್ಕೆ ಇವತ್ತು ನೋಡಿ ಎಲ್ಲ ಜನಾಂಗದವರು ಕೂಡ ಇದ್ದಾರೆ, ಎಲ್ಲ ಧರ್ಮದವರು ಕೂಡ ಇದ್ದಾರೆ, ಎಲ್ಲ ಜಾತಿಯವರು ಕೂಡ ಇದ್ದಾರೆ. ಬಹುಶಃ ಇಡೀ ಊರು ಸುತ್ತಮುತ್ತಲ ಈ ಊರಿನ ಸುತ್ತ ಇರ್ತಕ್ಕಂಥ ನರಿಂಗಾನ ಗ್ರಾಮ ಇದು. ಈ ಗ್ರಾಮದ ಸುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳ ಜನರು ಕೂಡ ಇಲ್ಲಿ ಬಂದಿದ್ದಾರೆ. ಜೊತೆಗೆ ಎಲ್ಲ ಜಾತಿ ಧರ್ಮಗಳನ್ನ ಮರೆತು ನಮ್ಮ ದೇಶ ಇದೆಯಲ್ಲ, ಬಹುತ್ವದ ದೇಶ. ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿಸಬೇಕೇ ಹೊರತು ಯಾವುದೇ ಕಾರಣಕ್ಕೆ ಪರಸ್ಪರ ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ಅದರಲ್ಲಿ ನಮ್ಮ ಸರ್ಕಾರ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಮತ್ತೆ ಎಲ್ಲರನ್ನೂ ಕೂಡ ಕರ್ನಾಟಕದ 7 ಕೋಟಿ ಜನ, ಇಡೀ ದೇಶದ 140 ಕೋಟಿ ಜನ, ಆ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಜಾತಿಗಳನ್ನ ವಿಭಾಗ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲ್ಲ, ಜಾತಿಗಳನ್ನ ಎತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡೋದಿಲ್ಲ. ಯಾಕಂದ್ರೆ ನಾವು ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ, ಯಾವುದೇ ಜಾತಿಗೆ ಸೇರಿದ್ರು ಕೂಡ ನಾವೆಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ನಾವು ಮೂಲಭೂತವಾಗಿ ನಾವೆಲ್ಲ ಮನುಷ್ಯರು. ಜಾತಿ ಧರ್ಮಗಳಿರೋದ್ರಿಂದ ನಾವು ಅನೇಕ ಧರ್ಮಗಳಿಗೆ, ಅನೇಕ ಜಾತಿಗಳಿಗೆ ಸೇರಿರ್ತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನಾವೆಲ್ಲರೂ ಕೂಡ ಮೂಲಭೂತವಾಗಿ ಮನುಷ್ಯರು, ಮನುಷ್ಯತ್ವ ಇರಬೇಕು ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬೇಕು, ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಡೀ ಜಾತ್ಯತೀತ ಪರವಾಗಿರ್ತಕ್ಕಂಥ ಎಲ್ಲ ಜನರು ಬಯಸ್ತಕ್ಕಂಥದ್ದು ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬೇಕು. ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವ ಜಾತಿಗೆ ಸೇರಿರಲಿ. ಇವತ್ತು ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆ ಕಾರ್ಯಕ್ರಮಗಳು ಯಾವುದೇ ಜಾತಿ ಧರ್ಮ ಇಲ್ಲ, ಧರ್ಮದ ಮೇಲೆ ಜಾತಿ ಮೇಲೆ ಮಾಡಿಲ್ಲ. ಎಲ್ಲ ಜಾತಿಲಿರ್ತಕ್ಕಂಥ, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಇವತ್ತು ಫ್ರೀ ಆಗಿ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿಗೆ ಬಂದಿದ್ದೀವಿ. ಎಲ್ಲರೂ ಕೂಡ ಫ್ರೀಯಾಗಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ. ಯಾವುದೇ ಧರ್ಮದವರು ಇರಲಿ, ಯಾವುದೇ ಜಾತಿಯವರು ಇರಲಿ, ಯಾವುದೇ ಭಾಷೆಯವರು ಇರಲಿ, ಎಲ್ಲ ಜನರನ್ನು ಕೂಡ ಬಸ್ನಲ್ಲಿ, ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ. ಸೊ ಇದನ್ನ, ಈ ಶಕ್ತಿ ಯೋಜನೆಯನ್ನು ಮಾಡುವಾಗ ಎಲ್ಲ ಬಡವರು, ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಬಡವರಿಗೆ, ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿದಾರಲ್ಲ, ಲಿಂಗ ತಾರತಮ್ಯ ಇದೆ ನಮ್ಮಲ್ಲಿ. ಆ ಲಿಂಗ ತಾರತಮ್ಯ ಹೋಗಲಾಡಬೇಕಾದ್ರೆ ಮಹಿಳೆಯರಿಗೆ
ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕಾಗ್ತದೆ. ಇನ್ನೊಂದು ಮಹಿಳೆಯರಿಗೆ ನಾವು ಬಹಳ ದೊಡ್ಡ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥದ್ದು ಗೃಹ ಲಕ್ಷ್ಮಿ ಅಂತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಮೂಲಕ ಮನೆ ಯಜಮಾನಿಗೆ ಸುಮಾರು 1,21,00,000 ಕುಟುಂಬಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿ ತಂದಿರತಕ್ಕಂಥದ್ದು ಇಡೀ ದೇಶದಲ್ಲೇ ನಮ್ದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಚುನಾವಣೆಗೆ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದು. ಈಗಾಗಲೇ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಮತ್ತೆ ನೇರವಾಗಿ ಫಲಾನುಭವಿಗಳಿಗೆ ಇದರ ಫಲ ಸಿಕ್ಕಬೇಕು, ಮಧ್ಯವರ್ತಿಗಳು ಯಾರು ಕೂಡ ಇರಬಾರದು ಅಂತಕ್ಕಂಥ ಕೆಲಸವನ್ನ ಮಾಡಿ ಇವತ್ತು ಈ ಕಾರ್ಯಕ್ರಮದ ಮೂಲಕ ಎಲ್ಲ ಬಡವರು, ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು, ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಬಹುಶಃ ಇಂಥ ಕಂಬಳ ಕ್ರೀಡೆಯನ್ನು ಮಾಡೋದ್ರ ಮೂಲಕ ಎಲ್ಲ ಜನರನ್ನು ಕೂಡ ಒಗ್ಗೂಡಿಸ್ತಕ್ಕಂಥ, ಎಲ್ಲ ಜಾತಿ ಧರ್ಮಗಳನ್ನು ಮರೆತು ಇಂಥ ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹವಾದಂಥ ವಿಚಾರ, ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೆ ಈ ಕಂಬಳ ಇದೆಯಲ್ಲ, ಇದು ಜಾತ್ಯತೀತವಾಗಿರ್ತಕ್ಕಂಥ ಕ್ರೀಡೆ. ಆಮೇಲೆ ಆಶಾ ಕಾರ್ಯಕರ್ತರು ನಮ್ದು ಸಮಾಜದಲ್ಲಿ ಇಲ್ಲೇ ಇದ್ದಾರೆ. ಆಶಾ ಕಾರ್ಯಕರ್ತರು ಕಳೆದ ವಾರ ಚಳವಳಿಯನ್ನ ಪ್ರಾರಂಭ ಮಾಡಿದ್ರು. ಅವರು ಹೆಚ್ಚು ಸಂಬಳ ಕೊಡಬೇಕು ಅಂತಕ್ಕಂಥದ್ದು ಅವರ ಮುಖ್ಯ ಬೇಡಿಕೆಯಾಗಿತ್ತು. ನಾವು ಇಲ್ಲಿವರೆಗೆ 8,000 ರೂಪಾಯಿಗಳನ್ನು ಕೊಡ್ತಾ ಇದ್ವು. 8,000 ರೂಪಾಯಿಗಳನ್ನು ಆಶಾ ಕಾರ್ಯಕರ್ತರಿಗೆ ಕೊಡ್ತಾ ಇದ್ವು. 70%, ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ 70% ರಾಜ್ಯ ಸರ್ಕಾರ ಭರಿಸ್ತಾ ಇದೆ. ಅವರು ಕೊಡ್ತಕ್ಕಂಥ ಹಣದಲ್ಲಿ 70%ಕ್ಕೂ ಹೆಚ್ಚು % ರಾಜ್ಯ ಸರ್ಕಾರ ಭರಿಸ್ತಾ ಇದೆ. ನಿನ್ನೆ ನಾನು ಮತ್ತು ದಿನೇಶ್ ಗುಂಡೂರಾವ್ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆಶಾ ಕಾರ್ಯಕರ್ತರ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ 8,000ದಿಂದ 10,000 ರೂಪಾಯಿವರೆಗೆ ನಿಮಗೆ ಸಿಕ್ಕಾಗ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದು. ಹಾಗಾಗಿ ಅವರು ಚಳುವಳಿಯನ್ನು ವಾಪಸ್ ತಗೊಂಡಿದ್ದಾರೆ. ಇದನ್ನ ನಾನು ಅತ್ಯಂತ ಎಲ್ಲ ಆಶಾ ಕಾರ್ಯಕರ್ತರಿಗೆ ಶುಭವಾಗಲಿ ಅಂತಕ್ಕಂಥ ಮಾತನ್ನ ಹೇಳಿ, ನಮ್ಮ ಸರ್ಕಾರ 10,000 ರೂಪಾಯಿ ಪ್ರತಿ ಆಶಾ ಕಾರ್ಯಕರ್ತೆಯರಿಗೆ 10,000 ರೂಪಾಯಿ ಸಿಗಬೇಕು. ಒಂದು ವೇಳೆ ಅಷ್ಟು 10,000 ರೂಪಾಯಿ ಸಿಗದೆ ಹೋದ್ರೆ ಸರ್ಕಾರ 10,000 ಭರ್ತಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ನಾವು ಯಾವುದೇ ಧರ್ಮ, ಜಾತಿ, ಭಾಷೆ ಇಲ್ಲದೇನೆ, ಸಂಸ್ಕೃತಿ ಭೇದ ಭಾವ ಮಾಡದೇನೆ ಎಲ್ಲ ಜನರಿಗೂ ಕೂಡ, ಎಲ್ಲ ಜನಾಂಗದ, ಎಲ್ಲ ಧರ್ಮದ ಬಡವರಿಗೂ ಕೂಡ ಮೇಲಕ್ಕೆ ಎತ್ತಬೇಕು, ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ಇವತ್ತು ಈ ಕಂಬಳ ನರಿಂಗಾನ ಕಂಬಳ ಉತ್ಸವ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ನೀವೆಲ್ಲರೂ ಕೂಡ ಈ ಕಂಬಳ ಉತ್ಸವವನ್ನ ನೋಡ್ಲಿಕ್ಕೆ ಬಂದಿದ್ದೀರಿ. ನನ್ನ ನೋಡಕ್ಕೆಲ್ಲ ಬಂದಿರೋದು, ಕಂಬಳ ಉತ್ಸವ ನೋಡ್ಲಿಕ್ಕೋಸ್ಕರ ಬಂದಿರತಕ್ಕಂಥದ್ದು.
ಖಾದರ್ ನೋಡ್ಲಿಕ್ಕೋಸ್ಕರ ಬಂದಿರತಕ್ಕಂಥದ್ದಲ್ಲ. ಸುಮಾರು 1 ಲಕ್ಷ ಜನ ಇಲ್ಲಿ ಸೇರಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಇಷ್ಟೊಂದು ಜನ ಈ ಕಮಲ ಉತ್ಸವ ನೋಡ್ಲಿಕ್ಕೆ ಬಂದಿರತಕ್ಕಂಥದ್ದು, ನೀವೆಲ್ಲ ಸಾಕ್ಷಿಗಳಾಗ್ತಕ್ಕಂಥದ್ದು. ಇದು ಎಂತ ಜನಪ್ರಿಯ ಕ್ರೀಡೆ ಅಂತಕ್ಕಂಥದ್ದನ್ನ ಅರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ನೀವೆಲ್ಲ ಕಂಬಳ ನೋಡಕ್ ಬಂದಿರೋರು, ನನ್ನ ಭಾಷಣ ಕೇಳಕ್ ಬಂದಿರ್ತಕ್ಕಂಥವ್ರಲ್ಲ. ಆ ಕಾರಣದಿಂದ ನಾನು ಹೆಚ್ಚು ಮಾತನಾಡದೇನೆ ಈ ಲವ ಕುಶ ಜೋಡು ಕರೆ, ಆಮೇಲೆ ಈ ತುಳು ಭಾಷೆ 2ನೇ ಭಾಷೆ ಮಾಡಬೇಕು ಅಂತ ಖಾದರ್ ಅವರು ಮತ್ತೆ ಅಶೋಕ್ ರೈ ಅವರು ಅನೇಕ ಸಾರಿ ಹೇಳಿದ್ದಾರೆ. ಇದನ್ನ ನಮ್ಮ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡ್ತದೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. UT ಖಾದರ್ ಅವರು ಸುಮಾರು ಅವರು ಅಧ್ಯಕ್ಷರಾದ ಮೇಲೆ ಸರ್ಕಾರದಿಂದ 1,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ವಿಧಾನಸಭೆಯ ಅಧ್ಯಕ್ಷನಾದರಿಂದ 1,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಬೇರೆಯವರೆಲ್ಲ ಅದನ್ನೇ ಹಿಡ್ಕೊತಾರೆ. ಈಗ ನಮಗೆಲ್ಲ 1,000 ಕೋಟಿ ಕೊಡಿ ಅಂತೀವಿ. ಅಶೋಕ್ ನಾನು UT ಖಾದರ್ ಅವರು ಅಧ್ಯಕ್ಷರಾಗಲಿಕ್ಕೆ ಒಪ್ಪಿರಲಿಲ್ಲ. ಹೈಕಮಾಂಡ್ನವರು ಖಾದರ್ ಅವರೇ ಯೋಗ್ಯರು, ಅವರನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಾನು ಖಾದರ್ ಅವರನ್ನ ಕರೆಸಿದೆ. ನೋಡಪ್ಪ, ನೀನು ಖಾದರ್ ನೀವು ವಿಧಾನಸಭೆಯ ಅಧ್ಯಕ್ಷರಾಗಬೇಕು ಅಂತ ಹೇಳಿದ್ರು. ಇಲ್ಲ, ನಾನು ಮಂತ್ರಿ ಮಾಡೋದಾದ್ರೆ ಮಾಡಿ, ಇಲ್ಲದ್ರೆ ಬೇಡ. ಇಲ್ಲ ನಾನು ಒತ್ತಾಯ ಮಾಡಿ, ಇಲ್ಲಪ್ಪ ಇದು ಪ್ರೋಟೋಕಾಲ್ ಪ್ರಕಾರ ನನಗಿಂತ ಮೇಲೆ ಬರೋದು ಇವರು. ನಾನು ಮುಖ್ಯಮಂತ್ರಿ ಆಗಿದ್ರು ಕೂಡ ಪ್ರೋಟೋಕಾಲ್ನಲ್ಲಿ ನನಗಿಂತ ಮೇಲೆ ಬರ್ತಕ್ಕಂಥದ್ದು ಖಾದರ್ ಅವರಿಗೆ. ಅದಕ್ಕೆ ನಾನು ನೋಡಪ್ಪ, ನೀನು ಇದು ಒಂದು ದೊಡ್ಡ ಅನುಭವ, ವಿಧಾನಸಭೆ ನಡೆಸೋದಿದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ. ಅವರು ಬಹಳ ಜನ ಹೇಳ್ತಿದ್ರು ಇವರಿಗೆ ಕನ್ನಡ ಸರಿಯಾಗಿ ಬರಲ್ಲ ಅಂತ. ಈಗ ಬಹಳ ಚೆನ್ನಾಗಿ ಪರ್ಮನೆಂಟ್ ಆಗಿ ಏನಿಲ್ಲ, ಯಾವುದು ಪರ್ಮನೆಂಟ್ ಇಲ್ಲ ರಾಜಕಾರಣದಲ್ಲಿ. ನಥಿಂಗ್ ಈಸ್ ಪರ್ಮನೆಂಟ್, ಯಾವುದು ಶಾಶ್ವತ ಅಲ್ಲ. ನೀವು ಆಶೀರ್ವಾದ ಮಾಡಿದ್ರೆ ನಾವು ಇಲ್ಲಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಕುರ್ಚಿ ಮೇಲೆ. ನಿಮ್ಮ ಆಶೀರ್ವಾದ ಇಲ್ಲೇ ಹೋದ್ರೆ ಯಾರು ಕೂಡ ಕುರ್ಚಿ ಮೇಲೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈಗ 5 ಬಾರಿ ನೀವು ಅವ್ರನ್ನ ಆಯ್ಕೆ ಮಾಡಿದ್ದೀರಿ. 5 ಬಾರಿ ಅಂದ್ರೆ ಈ ಭಾಗದಲ್ಲಿ, ಈ ಕ್ಷೇತ್ರದಲ್ಲಿ, ಉಳ್ಳಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಖಾದರ್ ಅವರು ಜನಪ್ರಿಯರಾಗಿರೋದ್ರಿಂದಲೇ ನೀವೆಲ್ಲ ಅವ್ರನ್ನ ಗೆಲ್ಲಿಸಲಿರ್ತಕ್ಕಂಥದ್ದು. ಜೊತೆಗೆ ಶಾಸಕರಾಗಿ ಉತ್ತಮವಾದಂತ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಅವ್ರು ಹೇಳಿದ್ರು, ಏನೇನು ಮಾಡಿದ್ದೀವಿ ನಾವು. ಅವ್ರ ತಂದೆಯವರು ಶಾಸಕರಾಗಿದ್ರು, ಅವ್ರ ತಂದೆಯವರು ಕೂಡ ಶಾಸಕರಾಗಿದ್ರು. ನಾನು ಈಗ ಮೊದಲನೇ ಉಪಚುನಾವಣೆ ನಿಂತುಕೊಂಡಿದ್ರಲ್ಲ, ಆಗ್ತಾನೆ ನಾನು ಕಾಂಗ್ರೆಸ್ ಸೇರಿದ್ದೆ. ಆಗ ಬಂದು ಇವ್ರ ಪರವಾಗಿ ಕ್ಯಾಂಪೇನ್ ಮಾಡಿದ ನಾನು ಮತ್ತು ಇಬ್ರಾಹಿಂ. ಈಗ ಇಬ್ರಾಹಿಂ ನಮ್ಮ ಜೊತೆ ಇಲ್ಲ. ನಾನು ಮತ್ತು ಇಬ್ರಾಹಿಂ ಇವ್ರಿಗೆ ಕ್ಯಾಂಪೇನ್ ಮಾಡಲಿಕ್ಕೆ ಬಂದಿದ್ದು. ನೀನು ಎಲೆಕ್ಷನ್ ಇದೆ, ಈಗಲೂ ಎಲೆಕ್ಷನ್ ಇದೆ. ಏನೇ ಆಗಲಿ, ಖಾದರ್ ಅವರು
ಒಬ್ಬ ಉತ್ತಮ ರಾಜಕಾರಣಿ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾರೆ. ತಮಗೆ ಯಾವ ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಅದರಿಂದ ಯು ಟಿ ಖಾದರ್ ಅವರಿಗೆ ಶುಭವಾಗಲಿ. ಇನ್ನೂ ಅನೇಕ ವರ್ಷಗಳ ಕಾಲ ರಾಜಕಾರಣದಲ್ಲಿ ಅವರು ಉಳಿಲಿ, ಬೆಳೀಲಿ, ಇನ್ನೂ ಎತ್ತರಕ್ಕೆ ಹೋಗ್ಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.